ಕಾರ್ಯೇಶು ರಾಶಿ ಕೆಲವೇಶು ಮಂತ್ರಿ ರೂಪೇಶ ಲಕ್ಷ್ಮಿ ಭೋಜೇಶು ಮಾತಾ ಕ್ಷಮ್ಯಾಧರಿತ್ರಿ. ಈ 6 ಗುಣಗಳು. ಕಾರ್ಯೇಶು ರಾಶಿ ಎಂಥ ಶ್ರೀಮಂತರ ಮನೆ ಹೆಣ್ಮಕ್ಕಳಾಗಬಹುದು, ಎಂಥ ವೈಭವದಿಂದ ಬೆಳೀತಾ ಇರಬಹುದು. ತಾನು ಎನ್ನುವ ಆ ಮನೆ ಕಾಲಿಟ್ಟ ಮೇಲೆ ಆ ಮನೆಗೆ ದಾಸಿ, ಯಾವ ಅಸಹ್ಯವನ್ನು ಬಿಟ್ಟುಕೊಳ್ಳದೆ, ಯಾವ ವಿಧವಾದ ಸಂಕೋಚವನ್ನು ಬಿಟ್ಟುಕೊಳ್ಳದೆ ಆ ಮನೆಯ ಕೆಲಸವನ್ನು ನಿರ್ವಹಿಸ್ತಾರಲ್ಲ, ಅಂಥ ಹೆಣ್ಣು ಮಕ್ಕಳಿಗೆ ಎಂದರೆ ಕಾರ್ಯೇಶು ರಾಶಿ ಕರುಣೇಶು ಮಂತ್ರಿ. ತನ್ನ ಗಂಡನಿಗೆ ಬುದ್ಧಿ ಹೇಳುವಾಗ ಮಂತ್ರಿಯಂತಿರಬೇಕಮ್ಮ. ಸಂಸಾರ ಅಂದರೆ ಯಾವಾಗಲೂ ಸಂತೋಷವಾಗಿರಕ್ಕಾಗಲ್ಲ. ಯಾವ ಸಂಸಾರದಲ್ಲೂ ದುಃಖಿಲ್ಲ ಅನ್ನೋಂಗಿಲ್ಲ, ಯಾವ ಸಂಸಾರದಲ್ಲೂ ನೋವಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ನೋವು, ನಲಿವು, ಸಂಕಟ, ದುಃಖ, ದುರ್ಮಾನ ಎಲ್ಲ ಬರ್ತದೆ. ಅಂತ ಸಂಕಟ ಬಂದಾಗ ಸತಿಯಾತಕ್ಕಂಥ ಪತಿಗೆ ಮಂತ್ರಿ ಆದವನು ಯಾವ ರೀತಿಯಾಗಿ ಬೋಧನೆ ಮಾಡ್ತಾನೋ, ಒಬ್ಬ ರಾಜ್ಯವನ್ನು ಪರಿಪಾಲನೆ ಮಾಡ್ತಕ್ಕಂಥ ರಾಜನ ಬಳಿ ಮಂತ್ರಿ ಇದ್ದು ಆ ರಾಜ್ಯಕ್ಕೆ ಕ್ಷಾಮರಾಮಗಳು ಬಂದಾಗ, ಯುದ್ಧ ಹೊಡೆದಾಗ, ದುಃಖ ದುಮಾನಗಳು ಬಂದಾಗ ಆ ಮಂತ್ರಿಗೆ ನೆರವನ್ನು ನೀಡಿ ಆ ರಾಜ್ಯವನ್ನು ಪರಿಪಾಲನೆ ಮಾಡ್ತಾರೋ, ಈ ಸಂಸಾರ ರಾಜ್ಯಕ್ಕೆ ಹೆಂಡತಿ ಆಗ್ತಕ್ಕಂಥ ಮಂತ್ರಿ ನಿಂತಿರಲಿ. ಈಗ ಬರೀ ಹೆಣ್ಮಕ್ಳೇ ಆಗುತ್ತೆ, ಏನು ಮಾಡಬೇಕಾಗ್ತದೆ, ಯಾಕೆ ಬೇಕಾಗತ್ತೆ? ಒಂದು ಮನೆ ಹತ್ರ ಹೆಣ್ಮಕ್ಳು ಮದುವೆ ಮಾಡಬೇಕಾಗುತ್ತೆ. ಯಜಮಾನ ಬೇರೆ ಹೇಳಬೇಕು, ಬೇರೆ ಹೇಳಬೇಕಿದ್ರೆ ನಮ್ಮ ಅಣ್ಣ ಅವನೇ, ನಮ್ಮ ತಮ್ಮ ಒಬ್ಬ ಅವನೇ, ಅವನಂತೂ ನನಗೆ ತುಂಬಾ ಸಹಾಯ ಮಾಡ್ತಾನೆ, ನಮ್ಮ ಅಣ್ಣ ಒಂದು ಸಹಾಯ ಮಾಡ್ತಾನೆ, ನನ್ನ ತಮ್ಮ ಪ್ರೀತಿಯಿಂದ ಅವನು ಯಾವ ನೆಗ್ಲೆಕ್ಟ್ ಮಾಡ್ತಾನೆ, ನೀನು ಬೇಡ ಎದಳು ಕೆಲಸ ನೋಡಿದ್ರೆ ಆ ಪತಿಗೆ ಧೈರ್ಯ ಒಂದು ತುಂದಂಗೆ ಆಗುತ್ತೆ. ಅದಕ್ಕೆ ಕರುಣೇಶು ಮಂತ್ರಿ ರೂಪೇಶ ಲಕ್ಷ್ಮಿ. ಹೆಣ್ಣುಮಕ್ಕಳು ಬೆಂಕಿ ಹಿಡಿದು ಕೂಡಲೇ ಕೈಕಾಲ ಕಳ್ಕೊಂಡು ಹಣೆ ಲಕ್ಷಣ ಹಚ್ಕೊಂಡು ಆಚೆಗೆ ಓಡಾಡ್ತಾ ಇದ್ರೆ ನೋಡೋದೆಲ್ಲ ಕೈ ಎಲ್ಲ ಮಹಾಲಕ್ಷ್ಮಿ ಗಣಪಗಳು ಯಾವ ಗಳಿಗೆ ಮನೆ ಕಾಲಿಟ್ಟರು ನಂದು ಗೋಕುಲಂತೆ ಮನೆ ಬೆಳಗ್ತಾ ಇದೆ ನೋಡಿ. ಮುಗಿದ್ರೆ ಯಾವಾಗ ಕಡೆ ನೋಡಿ ಹೇಗೆ ಅನ್ನಬೇಕು ನೋಡೋರಿಲ್ಲ. ಈಗಿನ ಹಂಗಲ್ಲ, ಕೈಗೆಲ್ಲ ಒತ್ತೊಂದು 3 ತಂದು ಬಿಡ್ತಾರೆ. ಮುಖ ಮಾತ್ರ ಯಾವಾಗ ನೋಡಿ ಬರೋದು ಕೈ ಮನೆಗೆ ಇದು ಯಾಕೆ ಸಿಗ್ತಾಯಿ ಮುಖ ಹಿಂಗೆ ಊದ್ಕೊಂಡದು. ರೂಪೇಶ ಲಕ್ಷ್ಮಿ ಆಗಲ್ಲ ಇವರು. ಭೋಜ್ಯೇಶು ಮಾತಾ ಹೆಂಡತಿಯ ಇದೊಂದು ಸಮಯದಲ್ಲಿ ಎತ್ತತಾ ಎಂತಿರಬೇಕಂತೆ. ತನ್ನ ಪತಿ ಎಷ್ಟೋ ದೂರದಿಂದ ತಂದು ಬಂದಿರ್ತಾನೆ, ಯಾವುದೋ ನೋವಿನಿಂದ ಬಂದಿರ್ತಾನೆ, ಯಾವುದೋ ಕೋಪದಿಂದ ಬಂದಿರ್ತಾನೆ, ಯಾವುದೋ ಬೇಸರದಿಂದ ಬಂದಿರ್ತಾನೆ. ಏನು ಮನಸ್ಸನ್ನು ನೋಡಿರ್ತದೆ, ಈ ಸಂಸಾರವನ್ನು ತಾನು ಹೊತ್ಕೊಂಡು ತಾನು ಆ ಸಂಸಾರವನ್ನು ಸಾಕಬೇಕಾದ್ರೆ ನೂರೆಂಟು ಬರ್ತವೆ ಸಮಾಜದಲ್ಲಿ. ಅದನ್ನೆಲ್ಲ ನಿಗ್ರಹಿಸಿಕೊಂಡ ಪತಿಗೆ ಹೆಂಡತಿ ಆದರೂ ಮನೆ ಬಂದಾಗಲೂ ಕೂಡ ಅವನು ನಗನಗ್ತಾ ಇಲ್ಲ ಅಂದ್ರೆ ಅವನು ಮನುಷ್ಯ ಆಗಲ್ಲ, ಅವನಿಗೆ ಮುಂದಾಗ್ಬಿಡ್ತಾನೆ ಸತ್ತಂಗೆ. ಆ ಮನೆಗೆ ಬಂದಾಗ ಆ ಪತಿಯ ಮನಸ್ಸನ್ನು ನೋಡಿ, ಆ ಮುಖ ನೋಡಿ ಭಾವಾರ್ಥವನ್ನು ಅರ್ಥ ಮಾಡಿಕೊಂಡು ಎತ್ತತಾ ಎಂದು ಹುಡುಕಿಡಬೇಕಂತೆ. ಕೆಲವರು ಆಗಲೇ ಹಾಕ್ಬಿಟ್ಟು ಶುರು ಮಾಡ್ತಾರೆ. ಸೀಮೆಲ್ಲ ಅವರೇ ಹೋಗ್ಬಾರ್ದು, ಅವನು ತಿನ್ನಕ್ಕೂ ಕೈಗೊಳ್ಕೊಂಡಾಗ್ಬಿಟ್ಟಿರ್ತಾನೆ. ಅಯ್ಯೋ ಸಾಕಪ್ಪ ಈ ಸಂಸಾರ ಬೇಡ, ಹೋಗೋದು ಬೇಡ. ಎತ್ತತಾ ಊಟಕ್ಕಿಡುವಂತೆ ಇದು ಸುಖಕ್ಕೆ ಇಸ್ಕೊತೀರಾ, ಇದು ಚೆನ್ನ ಇಸ್ಕೊತೀರಾ, ಮಜ್ಜಿಗೆ ತಗೊಳ್ಳಿ ಜಾಸ್ತಿ ಕಾಲ ಇವನು ಕುಡಿದಿದ್ದೆ. ಯಾಕೆ ಯಾರು ಸೋಲ್ತೋ ಯಾಕೆ ಗೆಲ್ತೋ ನಮ್ಗೆ ಯಾವ ಕಟ್ಕೊಳ್ಳೇನೋ ನೀವು ಊಟ ಮಾಡಿ. ಕೆಲವು ಇದೊಂದು ಚಿಂತೆ, ಯಾವ ಚಿಂತೆ ನಮ್ಮ ಪಕ್ಷ ಇಸ್ಕೊಳ್ತದೋ ಓಟ್ಲೋ ಅಷ್ಟೊಂದು ಅವ್ರ ಪಕ್ಷ ಗೆದ್ಬಿಡ್ತದೋ. ಯಾರೋ ಗೆಲ್ತಾರೆ, ಯಾರೋ ಸೋಲ್ತಾರೆ. ನಾವು ಗ್ರಾಮದಲ್ಲೆಲ್ಲ ಅಣ್ಣ ತಮ್ಮಂದಿರಬೇಕಾದ್ರೆ ಮಗ ಯಾರೋ ಒಬ್ರು ಓಡಾಡಬೇಕು. ಇದು ತನ್ನ ಹಕ್ಕು. ಮನುಷ್ಯನಿಗೆ ನಮ್ಮ ದೇಶದಲ್ಲಿ ಕೊಡ್ತಕ್ಕಂಥ ಹಕ್ಕು ಯೋಜನೆ ನನ್ನದು ನಮ್ಗೆ ಇಷ್ಟ ಆಗ್ಬೋದು. ಯಾರ ಪ್ರಚೋದನೆ ಪಡ್ಕೊಳ್ಳೋದು ಯೋಜನೆ ಕೊಡಿ ಎಲ್ಲ ಕೊಟ್ಟಿಗೆ ಯಾರು ಕೊಟ್ಟರು ಅವರಿಗೆ ಹಾಕೋದು. ಮೊನ್ನೆ ಮಾಡಿ 7 ಜನ ಹೆಣ್ಮಕ್ಳು ನಿಂತಿದ್ರು ಬಸ್ ಸ್ಟಾಪು. ದಾಸರೇ
ಯಾರು ನಮ್ಮ ಪರಿಚಯದವರು ಯಾರು ಕೂಗಲ್ಲ ಏನವ ಬನ್ನಿ ಯಾಕವ ಬರ್ರಿ ಅಯ್ಯೋ ಬನ್ನಿ ಏನವ ಸ್ವಲ್ಪ ನಿಂತ್ಕೊಳ್ಳಿ ನೋಡ ಎಲ್ಲೋ ಕತೆಗೆ ಹೋಗ್ತಾ ಇದ್ದೀನಿ ಹೇಳು ಸ್ವಲ್ಪ ನಿಂತ್ಕೊಳ್ಳಿ ಬಸ್ ಬರ್ಲಿ ಯಾಕೆ ಹೆಣ್ಮಕ್ಳು ಕಂಡುಬಿಟ್ರೆ ಬಸ್ತು ಬುರ್ರ ಅಂತ ಹೊಟ್ಟೈತದೆ ಯಾಕೆ ಪ್ರೀತಿ ಗಿಟ್ಟಿ ಒಪ್ಪಿಸ್ಕೊಳ್ಳಲ್ಲ ನೀವೊಬ್ಬರನ್ನ ಮತ್ತೆ ಹೇಳಿದ್ರೆ ನೀವು ಅವ್ರು ನಾನು ಅಂದ್ಕೊಂಡೆ ಸರ್ಕಾರ ನಿಮಗೆ ಕೊಟ್ಟಿರೋದು ನಮಗೂ ಗೊತ್ತಿದೆಯಲ್ಲ ಇಲ್ಲಿ ಲಾಸ್ಟ್ ಕಡೆಯಾಗಿ ಶಯನೇಶ್ವರಂಬ ಇಷ್ಟೆಲ್ಲ ಗುಣ ಹೊಂದಿದ್ರು ಕೂಡ ಒಂದು ಕಡೆ ತನ್ನ ಪತಿಗಾಗಿ ತನ್ನ ಗಂಡನ ಜೊತೆ ಮಲಗುವಾಗ ರಂಬೆ ಅಂತಿರಬೇಕಂತೆ. ರಂಬೆ ಅಂತಕ್ಕಂಥ ನರ್ತಕಿ ನರ್ತನ ಮಾಡಿ ತಮ್ಮ ಹಾವಭಾವ ವಿಲಾಸಗಳನ್ನು ತೋರಿ ಜನಗಳ ಮನಸ್ಸನ್ನು ಯಾವ ರೀತಿಯಾಗಿ ಸೆಳೆದುಕೊಳ್ತಾರೋ ಹಾಗೆ ಗಂಡನ ಮನಸ್ಸನ್ನು ತನ್ನ ಕಡೆ ಸೆಳೆದುಕೊಳ್ಳೋದಕ್ಕೆ ಗಂಡನನ್ನ ಅನುಸರಿಸಿ ರಂಬೆಯಂತೆ ನಡೆಸಿ ಆ ಸಂಸಾರವನ್ನು ಸರಿದೂಗಿಸಿಕೊಂಡು ಹೋಗ್ತಕ್ಕಂಥದ್ದು ಆ ಹೆಣ್ಣಿನ ಕರ್ತವ್ಯ. ಈ 5 ಮುತ್ತುಗಳು ಈ 6 ಗುಣ ಯಾವ ತಾಯಿ ಇರ್ತವೋ ಅಂಥವರಿಗೆ ಮಾತ್ರ ಪಡೆದುಕೊಳ್ಳಿ. ನಮ್ಮ ತಮಗೆ ಕೇಳಲಿಕ್ಕೆ ಮತ್ತೆ ಹೇಳಬೇಕಾಯ್ತಷ್ಟೇ. ಶ್ರೀಮದ್ರಮಣ ಗೋವಿಂದ ಜನಗಳು ಬಿಟ್ಟಿಯ ಗೋವಿಂದ ಅನ್ನಲ್ವಲ್ಲ ಅಂದಾಗಿ ಹೇಳಬೇಕು. ಆಂಜನೇಯವರದ ಗೋವಿಂದ ಗೋವಿಂದ ಅಂದವರು ಮಾತ್ರ ಒಳ್ಳೆ ಮಾಡೋ ಗೋವಿಂದ ನೋಡ ಹಂಗಂದ್ರೆ ಸ್ವಲ್ಪ ದಪ್ಪ ಕಟ್ತಾರೆ. ಪೂಜೆ ಮಾಡ್ತಾ ಇರಬೇಕು. ಏಕಡೆ ಯಾವ ಜಗದನಾಥ ರಾಮದೇವ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ರಾಮ ರಾಜ್ಯ ಅನ್ನೋದಕ್ಕೆ ಆ ಅಯೋಧ್ಯ ನಗರದ ಸಾಕ್ಷಿಯಾಗಿದೆ. ಯಾವ ವಿಧವಾದ ತೊಂದರೆ ಇಲ್ಲದಂತೆ ಕ್ಷಾಮ ಡಾಮರ ಪರಿಸ್ಥಿತಿ ಯಾವುದೂ ಇಲ್ಲದಂತೆ ರಾಮರಾಜ್ಯವನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದಾನೆ. ಅಣ್ಣನಿಗೆ ಸಹಾಯಕರಾಗಿ ಭರತ ಶತ್ರುಘ್ನ ಲಕ್ಷ್ಮಣ ಸ್ವಾಮಿ ಇದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಹನುಮಂತ ದೇವರು ಇತ್ತಗೆ ಯಾವ ಸೀತಮ್ಮನವರು ಮಹಾರಾಣಿಯಾಗಿ ಆನಂದವಾಗಿದ್ದಾರೆ. ಈಗಿರಬೇಕಾದರೆ ಒಂದಾರು ದಿವಸ ಸಿಂಹಾಸನಾಗಿ ರಾಮನವರು ಕೂತಿದ್ದಾರೆ. ಆ ಸಭೆಯಲ್ಲಿ ಒಂದು ಪ್ರಶ್ನೆ ಬಂತು. ಮಂತ್ರಿ ಏನು ಮಹಾರಾಜ ವಂದಿಸುವರೆ ಜನ ನಿಂದಿಸುವರೆ ನನ್ನ ಇಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಅಂಶವನ್ನು ಅರ್ಥ ಮಾಡ್ಕೋಬೇಕು. ವಂದಿಸುವರೆ ಜನ ಹನುಮಂತ ನಿಂದಿಸುವರೆ ನನ್ನ ಪ್ರಜೆಗಳೆಲ್ಲ ನನ್ನ ನೋಡಿ ಕೊಂಡಾಡ್ತಾವಲ್ಲ, ಇಲ್ಲ ರಾಮದೇವರು ಮಾಡ್ತಕ್ಕಂಥ ಆಡಳಿತ ಸರಿ ಇಲ್ಲ ಅಂತ ನನ್ನನ್ನು ನಿಂದಿಸ್ತಾವಲ್ಲ. ಯಾವತ್ತು ಕೂಡ ಮನುಷ್ಯ ತನ್ನ ನಿಜಾಂಶವನ್ನ ತನ್ನ ನಡೆ ನುಡಿ ಸರಿಯಾಗಿದೆ ತನ್ನ ತಾಂತ್ರಿಕ ಬರಲ್ಲ. ಏನಪ್ಪ ಏನೋದಿದೆಯಾ ಬಿಡ್ರಿ ನೀವು ಬಿಟ್ಟರೆ ಎಜುಕೇಶನ್ ಮೂರನೇ ಕ್ಲಾಸ್ ಏನ್ ಬುದ್ಧಿ ನೋಡಿ ತಲೆ ಸಣ್ಣಿಗಳು ಕೊಟ್ಬಿಡೆ ತಲೆ ಸಣ್ಣಿಗಳು ವಿಪರೀತ ಬುದ್ಧಿ ಅಂತಿದೆ. ಅದನ್ನ ಈಗ ನಾನೇನು ಹೇಳಿದ್ರೆ ಮನುಷ್ಯ
ತನ್ನನ್ನು ತಾನು ಕೊಂಡಾಡಿಕೊಳ್ಳುವುದು. ಆದರೆ ಜನ ಹಿಂದೆ ಏನಂತಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಅಂತ ರಾಮದೇವರು ಹೇಳಿದ್ರು. ಈಗ ಯಾರು ಸಿಕ್ಕಿದ್ರೆ ಸ್ವಾಮಿ ಏನು ನಿಮ್ಮ ಗುಣ, ಏನು ನಿಮ್ಮ ನಡೆ, ಏನು ನಿಮ್ಮ ನುಡಿ, ಅಯ್ಯೋ ನಿಮ್ಮ ಅಪ್ಪನೋ, ಅಯ್ಯೋ ನಿಮ್ಮ ಅವ್ವನೋ, ಅಯ್ಯೋ ಯಪ್ಪ ನಿಮ್ಮ ಸಂಸಾರ ಅಂದ್ಬಿಟ್ರೆ ದೇವೋ ಕೇಳ್ರಿ. ಹೌದೌದು, ನಾನು ಅಂತವರಿಂದ ಜೀವನದಲ್ಲ, ಇದಕ್ಕೆ ಬೈಯೋ ಜನರಿಂದ ನಾವು ಅನಂತ ಮಾಡಬೇಕು. ಆ ರಾಮದೇವರು ಹೇಳ್ತಾ ಇದ್ರೆ ವಂದಿಸುವರೆ ಜನ ನಿಂದಿಸುವರೆ. ಸ್ವಾಮಿ ಅದನ್ನು ತಿಳಬೇಕಾದ್ರೆ ಯಾರಿಗೂ ಸಾಧ್ಯ? ಗೂಢಾಚಾರ್ಯರಿಂದ. ಬಾರಯ್ಯ ಭಟನೆ ತೋರಯ್ಯ ಸಾಗರ, ಬಾರಯ್ಯ ಭಟನೆ ತೋರಯ್ಯ ಸಾಗರ, ಹೋಗಿ ಬಾರಯ್ಯ ನೀನು ತಲೆಗಾಡ ನೋಡಲ್. ಯಾಚಾರಿ ಮಹಾಸ್ವಾಮಿ ಎಲ್ಲ ರಾಜಬೀದಿಗಳಿಗೂ ಹೋಗಿ ವಂದಿಸುವರೆ ಜನ ನಿಂದನೆ ಮಾಡ್ತಾ ಇದ್ದಾರ. ಎಲ್ಲ ವಿಚಾರಗಳು ತಂದು ನನಗೆ ಆ ಕ್ಷತ್ರಿಯ ವಾಸ ಮಾತನ್ನು ಕೇಳಿಗೆ ಹೋಗಿದ್ದಾನೆ ಆ ಗೂಢಾಚಾರಿ. ಸ್ವಾಮಿ ಎಲ್ಲರೂ ಕೂಡ ನಿಮ್ಮ ಗುಣಗಾನ ಮಾಡ್ತಾ ಬಿಲ್ಲು ವಿದ್ಯೆ, ಕಿಡಿಗ ವಿದ್ಯೆ, ಅಚಲ ವಿದ್ಯೆ, ಮಹಾವಿದ್ಯೆಗಳೆಲ್ಲ ಪರಿಚಯರಾಗ್ತಾ ಇದ್ದಾರೆ, ವೀರರಾಗ್ತಾ ಇದ್ದಾರೆ ಕ್ಷತ್ರಿಯರು. ಬಹಳ ಸಂತೋಷ. ಇಲ್ಲೂ ನೋಡೋಣ ಈ ದಿವಸ ಯಾವುದೇ ವರ್ತಕರ ಬೀದಿಗೆ ಬಂದ. ವರ್ತಕರು ಗೊತ್ತಲ್ಲ, ನಿಮ್ಮನ್ನು ಜಾಸ್ತಿ ಕೇಳಿಸಲ್ಲ. ನೀವು ಎಷ್ಟೊತ್ತು ಕೇಳೋದು ಇಷ್ಟ ಇದೆಯೋ ಅಷ್ಟೊತ್ತು ಮುಗಿಸೋಣ, ಗಲಾಟೆ ಮಾಡ್ಕೋಬಾರ್ದು. ಯಾರು ವರ್ತಕರು? ಚಿನ್ನ ಬೆಳ್ಳಿ ವ್ಯಾಪಾರ ಮಾಡೋರಿಗೆ ವರ್ತಕರು, ಪಾಪಶಿಕ್ಷರು, ಈ ರೀತಿಯಾಗಿ ಹಲವಾರು ವಿಧದಿಂದ ಕರೀತಾರೆ. ಆ ವರ್ತಕರ ಬೀದಿಗೆ ಬಂದರೆ ಆ ತಾಯಿಯಂದಿರೆಲ್ಲರೂ ಲಕ್ಷ್ಮಿಯ ಕೃಪಕಟಾಕ್ಷಕ್ಕೆ ಪಾತ್ರರಾಗಿ ಲಕ್ಷ್ಮಿಯನ್ನು ತಮ್ಮ ಕೈವಶ ಮಾಡಿಕೊಂಡು ಆ ಶುಕ್ರವಾರದ ವೇಳೆಯಲ್ಲಿ ಆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಅಷ್ಟೇ ಶುಕ್ರವಾರ ದಿವಸ ಬಾಳೆಗಳನ್ನು ಸಾರಿಸಿ ಅರಿಶಿನ ಕುಂಕುಮ ಇಟ್ಟು ಆ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು? ಬಜಾದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ವಾರಮ್ಮ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಂತ ಹೆಜ್ಜೆಯ ಕಾಯಳ ಸಂಪಾದಾರುದ. ಮಾಡ್ತಾರೆ. ಆ ತಾಯಂದಿರು ಬೆಳಿಗ್ಗೆ ಎದ್ದ ಕೂಡಲೇ ಆ ಶುಕ್ರವಾರದ ದಿವಸ ಸಕ್ಕರೆ ತುಪ್ಪ ದಾನ ಮಾಡಿ ಭಕ್ತಿಯಿಂದ ಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಂಡು ವಶಪಡಿಸಿಕೊಳ್ತಾರೆ. ಅದಕ್ಕೋಸ್ಕರವೇ ಯಾವತ್ತೂ ಕೂಡ ಅವರು ಲಕ್ಷ್ಮಿ ಕಟಾಕ್ಷವನ್ನು ಹೊಂದಿ ಶ್ರೀಮಂತರಾಗಿದ್ದಾರೆ.
ಆ ವಿಚಾರವನ್ನು ತಂದು ರಾಮದೇವರು ಹೇಳಿದ, ಸ್ವಾಮಿ ಯಾವಾಗಲೂ ಆ ಲಕ್ಷ್ಮಿಯನ್ನ ತಾವು ಓದಿಸ್ಕೊಂಡು ಸಂತೋಷವಾಗಿದ್ದಾರೆ ಸ್ವಾಮಿ ಆ ವರ್ತಕರು. ಬಹಳ ಸಂತೋಷ. ಈ ದಿವಸ ಸಣ್ಣ ಸಣ್ಣ ವರ್ಗದವರು ವಾಸ ಮಾಡಲಿಕ್ಕೆ ಹೋಗಿಲ್ಲ. ಸಣ್ಣ ಸಣ್ಣ ವರ್ಗದವರು ಅಂದ್ರೆ ಕಡಿಮೆ ಜನಾಂಗ ಇರ್ತಾರಲ್ಲ, ಅಕ್ಕಸಾಲಿಗರು, ರಜಕರು, ಹೀಗೆ ಕಡಿಮೆ ಜನಾಂಗದವರು ವಾಸ ಮಾಡಲಿಕ್ಕೆ ಹೋಗಿವಾ ಅಂತ ಹೇಳಿ ಪರಂಧಾಮ ಆ ದಿವಸ ನಿರ್ಗಮಿಸಿದ ಸಭೆಯನ್ನ ಇಲ್ಲಿ ಯಾವ ಮಹಾತಾಯಿ ಸೀತಮ್ಮ ತನ್ನ ಸಖಿಯರೊಂದಿಗೆ ಕೂಡಿಕೊಂಡು ಆ ಜಗನ್ಮಾತೆಯ ಸನ್ನಿಧಿಯ ಬಂಧನಗಳಾಗಿ ದೇವಿ ಪೂಜೆ ಮಾಡ್ತಾ ದಾನ ಧರ್ಮವನ್ನು ಮಾಡ್ತಾ ಇದ್ದಾರೆ. ರಾಮದೇವರು ಬಂದು ನೋಡ್ತಾ ಇದ್ದಾರೆ. ಸತಿ ಮಾಡುವ ಸತ್ಕಾರ್ಯವನ್ನು ನೋಡಿ ಆ ನೀಲಮೇಘ ಶ್ಯಾಮ, ಆ ಅಜಾನಬಾಹು, ಆ ದಶರಥ ರಾಮ, ಕೌಸಲ್ಯ ನಂದನ ಆ ನೋಡುವಿಕೆ ಕೆಲಸವಲ್ಲ. ಯಾರನ್ನ ಇವತ್ತು ಕೂಡ ಎಲ್ಲಾ ದೇವರ ಫೋಟೋಕ್ಕಿಂತ ರಾಮದೇವರ ಫೋಟೋ ಮುಂದೆ ನಿಂತುಕೊಂಡ್ರೆ ಇನ್ನೂ ಸ್ವಲ್ಪ ನೋಡಿ ಅನಿಸುತ್ತೆ. ಅಂತಹ ರೂಪ ಇನ್ನೊಂದು ಅವತಾರದಲ್ಲಿ ಪರಮಾತ್ಮ ಯಾವ ಅವತಾರದಲ್ಲೂ ಮಾಡಲಿಲ್ಲ. ಭಗವಂತ ತಾನು ನಿಂತು ಸತಿ ಮಾಡುವ ಸತ್ಕಾರ್ಯವನ್ನು ನೋಡ್ತಾ ಇದ್ದಾನಂತೆ. ಮಹಾತಾಯ ಅಲ್ಲಿರ್ತಕ್ಕಂಥ ಸಖಿಯರ ತೀರ್ಥ ಪ್ರಸಾದ ಮಂಗಲಾರತಿಯನ್ನು ಮಾಡಿ ತಟ್ಟೆಯನ್ನು ಕೆಳಗಿಟ್ಟು ಆ ಬಾಡಿಯ ಕಡೆ ನೋಡ್ತಾರೆ. ರಾಮದೇವರು ನಿಂತಿದ್ದಾರೆ, ಓಡೋಡಿ ಬಂದಿದ್ದಾರೆ. ಬಾರಂಗಾಯನ್ನ ಬಾಡಿಗೆ ಬರದೆ, ಬಾರಂಗಾಯನ್ನ ಬಾಡಿಗೆ ಬರದೆ, ಹರಿನಾರಾಯಣ ವಿನನ ಮರದನೆ ಬಾರಂಗ ಬಾರಂಗ ರಂಗ
ಕೈಗಳನ್ನು ಹಿಡಿದಂತಹ ಸೀತಮ್ಮನವರು ರಾಮದೇವರನ್ನು ತಂದು ಪಕ್ಕದಲ್ಲಿ ಕುಳಿಸಿಕೊಂಡು ಆ ರಾಮದೇವರ ಮುಖವನ್ನೇ ರುಚಿಸಿ ನೋಡುತ್ತಾ ಇದ್ದಾರೆ. ಆ ಪರಮಾತ್ಮ, ನಿನ್ನ ಮುಖವನ್ನು ನಾನು ನೋಡ್ತಾ ನೋಡಬೇಕು ಅನಿಸುತ್ತೆ. ದೇವಿ, ನನ್ನನ್ನು ಯಾಕೆ ಇಷ್ಟೊಂದು ಯಾವೇಕೆ ನೋಡ್ತಾ ಇದೆಯಲ್ಲ? ನನ್ನಿಂದೇನಾದರೂ ನಿನಗೆ ಬಯಕೆ ಹೊಂದಿರುವುದು ರಾಮ. ಸೀತಮ್ಮನವರು ಗರ್ಭಿಣಿಯಾದ ದಶೆಯಿಂದ ಗರ್ಭಿಣಿಯಾದ ಹೆಣ್ಣಿಗೆ ಬಯಕೆಗಳು ಬರ್ತದೆ. ಅದಕ್ಕೋಸ್ಕರವೇ ಪತಿಯ ಮನೆಯಲ್ಲಿದ್ದರೆ ಅವಳ ನೋವನ್ನ, ಸಂಕಟವನ್ನು, ನಲಿವನ್ನ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ಅಂತ ಹೇಳಿ ಎತ್ತ ತಾಯಿಯ ಮನೆಗೆ ಮೊದಲನೇ ಹೆರಿಗೆ ಹಾಕಿ ಕಳಿಸ್ಕೊಡ್ತಾರೆ. ಯಾವತ್ತೂ ಕೂಡ ಹೆಣ್ಣುಮಕ್ಕಳನ್ನ. ನಿಜ ತಾನೆ? ಎಷ್ಟೇ ಶ್ರೀಮಂತರಾಗಿರುವುದು ಪತಿ ಮನೆಯಲ್ಲಿ, ಎಷ್ಟೇ ಐಶ್ವರ್ಯ ಇರುವುದು, ಆದರೆ ಎತ್ತ ತಾಯಿಯ ಮನೆಯಲ್ಲೇ ಚೊಚ್ಚಲವಾನಂತರವಾಗಬೇಕು. ಚೊಚ್ಚಲವಾನಂತರ ಅಂದ್ರೆ ಪ್ರಥಮವಾಗಿರ್ತಕ್ಕಂಥ ಬಾನಂತರ ಅಂತ ಈ ಮಕ್ಕಳು ಕಳಿಸ್ಕೊಡ್ತಾರೆ. ಇಲ್ಲಿ ಬಯಕೆ ಅಂದರೆ ಗರ್ಭಿಣಿಯಾದ ಹೆಣ್ಣಿಗೆ ಏನು ಬಯಕೆ? ಉಳಿಯಾದ ಪದಾರ್ಥವನ್ನು ತಿನ್ನಬೇಕು. ತನ್ನ ಮನಸ್ಸಿಗೆ ಯಾವುದು ಬೇಕು ಅನ್ನೋದು ಅದನ್ನು ತಿನ್ನಬೇಕು. ಹಾಗೆಯೇ ಆ ಹೆಣ್ಣಿನ ಮಕ್ಕಳಿಗೆ ಆ ಬೆಳೆಯುವ ಮಗು ಹೊಟ್ಟೆಯಲ್ಲಿ ಆರೋಗ್ಯವಾಗಿ ಬೆಳೆಯಲಾಗುತ್ತದೆ. ಅದಕ್ಕೆ ಹೇಳಿದರೆ ಬಯಕೆ ಹೊಂದಿರುವುದು ರಾಮ. ಏನಂತ ನಿಮ್ಮ ಕಾಲದಲ್ಲಿ ಹುಡುಗರು ಕೆಮ್ಮಣ್ಣ ಏನಾದ್ರೂ 9 ತಿಂಗಳು ತುಂಬಿಟ್ಟು 10ನೇ ತಿಂಗಳಿಗೆ ಏನಾದ್ರೂ ಒಂದು ದಿನ ತುಂಬಿದ್ರೆ ಸಾಕು. ನನ್ನ ಮಗಳಿಗೆ ಹೆಂಗಾಯ್ತದೋ, ನನ್ನ ಮಗಳಿಗೆ ಎತ್ತ ಆಯ್ತದೋ, ಯಾವ ಡಾಕ್ಟರ್ ಕಾಲ್ ಕಳಿಸ್ತಾರೋ, ಯಾವ ನರ್ಸರಿಗೆ ಮುಗಿಸ್ತಾರೋ, ಯಾವ ಆಟೋದಲ್ಲಿ ಹರಿಸ್ತಾರೋ, ಅವಾಗ ಈ ಮಕ್ಕಳ ಅನುಭವ ಇರ್ತದೆ. ತಾಯಿ ನನ್ನ ಕೆಲಸಕ್ಕೆ ತಾಯಿ ಏನಾರ ಬಾಗುಸ್ಕೊಂಡು ಹೇಳು, ಅದು ನಿಜನೀಯ. ತಾಯಿ ಏನಾರ ತಿಂಡಿಯೇನೇ ಇದೆಲ್ಲ ಕನಸು ಕೂತವ್ರೆ ನಾಲ್ಕೊಂಡು ಹೇಳಲ್ಲ. ನಮ್ಮ ಕರ್ನಾಟಕಗಳು ತಾಯಿ ಏನಾರ ತಿಂಡಿಯೇನೇ ಅವಾಗ ಅಮ್ಮ ನನಗೆ ಆಂಬಳೆ ತಿಂತೀಯ ಅವನು, ಬಾದುಷಾ ತಿಂತೀಯ ಅವನು, ಲಾಡ್ ತಿಂತೀಯ ಅವನು. ಇದು ಮಕ್ಕಳೇ ತಿನ್ನೋ ಮಾತ್ರ ಅನುಭವ. ಅವಳಿಗೆ ಕೇಳೋದು ನೀನು ಹೇಳದೆ ಹೋದರೆ ನಿಮ್ಮ ಹುಡುಗ ಎಣ್ಣೆ ಕೂಡ ಇಡುವ ಕಟ್ಟೆ ಹೋಗಲ್ವ ಹೋಯ್ತಾನೆ. ಆ ಕಟ್ಟೆಗೆ ಕಾರಣವಿರ್ತದಲ್ಲ ಜಡಿ ಮಣ್ಣು, ಅದು ಮುಗಿಸಿ ತಂದು ಕೊಟ್ಬಿಡು. ನೋಡಿ, ಅನ್ನ ತಿನ್ನೋ ಬಾಯಿ ಮಣ್ಣು ತಿಂದ್ರೆ ಎಲ್ಲಿ ಆಗೋದು? ಈಗೆಲ್ಲ ಬೇಕರಿಗಳು ಹೆಚ್ಚಿಕೊಂಡು ಈಗೆಲ್ಲ ಬೇಕರಿ ಐಟಮ್ ಮಣ್ಣನ್ನು ನಾವು ತಿನ್ನಿಸ್ಬಿಟ್ಟು ಬೇಕರಿ ಐಟಮ್ ತಿಂತಾರೆ. ಅಲ್ಲ, ನೀವೆಲ್ಲ ಬೇಜಾರು ಮಾಡಿಕೊಂಡು ನೀವೆಲ್ಲ ಒಳ್ಳೆಯದನ್ನೇ ಇದಕ್ಕೆಲ್ಲ ಬೇರೆ ಬೇರೆ ವಿಚಾರ. ಇಲ್ಲಿ ಸೀತಮ್ಮನಿವರಿಗೆ ಬಯಕೆಯಾಗಿದೆ. ತಂದೆ ಇಲ್ಲ, ತಾಯಿ ಇಲ್ಲ, ತಾಯಿ ಇಲ್ಲದ ಹೆಣ್ಣುಮಗಳು, ಸಾಕುಮಗಳು. ತಂದೆ ಜಗರಾಜರಾದರೂ ಕೂಡ ತಂದೆ ತಾಯಿ ಯಾರು ಅವಳಿಗಿಲ್ಲ. ಅವಳು ಭೂಮಿ ನಿಂತಳು, ಭೂಜಾತೆ, ಭೂಸುತೆ. ಅಂಥವಳಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ರಾಮನೇ. ಸೀತಾ, ನನ್ನಿಂದ ಏನಾಗಬೇಕಾದ್ರೂ ಕೇಳು, ನಾನು ಅದನ್ನು ನಡೆಸ್ಕೊಡ್ತೀನಿ. ನಿನಗೇನು ಬಯಕೆ ಹೇಳು? ನನಗೊಂದು ಬಯಕೆ ಇರುವುದು ರಾಮ. ಏನು ಬಯಕೆ? ಗಲಗಲನ ಹರಿವ ನದಿ ನೀರಿನ ಸ್ನಾನ, ಕಿಲಕಿಲನೆ ಹಾಡುವ ಹಕ್ಕಿಗಳ ಗಾನ. ಸ್ನಾನ, ಕಿಲಕಿಲನೆ ಹಾಡುವ ಹಕ್ಕಿಗಳ ಗಾನ ವಿಚಾರವನ್ನು ಕೇಳಬೇಕು. ಋಷಿ ಮುನಿಗಳು ವಾಸ ಮಾಡತಕ್ಕಂಥ ಆಶ್ರಮದಲ್ಲಿ ನಾನು ವಾಸ ಮಾಡಬೇಕು. ನನ್ನ ಮನಸ್ಸು ಹೇಳ್ತಾ ಆಗಿರಬೇಕು. ತಥಾಸ್ತು. ಸೀತಾ, ಇವೆಲ್ಲವನ್ನ ನಾನು ನಿನಗೆ ಶೀಘ್ರದಲ್ಲಿ ನಡೆಸಿಕೊಡ್ತೀನಿ. ಅರಮನೆ ರಾಜ್ಯಕಾರಿದೆ, ಇದು ಹೊರಗೆ ಅಂತ ಹೇಳಿ ರಾಜಕಾರಿ ಬಂದಾನೆ. ಇಲ್ಲಿ ಆ ದಿವಸವೇ ಯಾವ ಗೂಢಾಚಾರಿ ರಜಕರ ಬೀದಿಗೆ ಬಂದ. ರಜಕರು ಅಂದ್ರೆ
ಅಗಸ್ತ್ರೋನು ಅಗಸ್ತ್ಯದಿಂದ ಆ ಅಗಸ್ತ್ಯ ವಾಸ ಮಾಡ್ತಕ್ಕಂಥ ಕೇಳಿ ಬಂದಿದ್ದಾನೆ ಅನ್ನೋದು ವಿಚಿತ್ರಗಳಿಗೆ ಆ ಅಗಸರ ಹೆಂಡತಿ ಮುಗಿಸಿಕೊಂಡು ತನ್ನ ಗಂಡನನ್ನು ಬಿಟ್ಟು ತಂದೆ ಮನೆಗೆ ಬರ್ತಾರೆ. ಕೊಟ್ಟೆಯನ್ನು ಕುರುಬರಿಗೆ ಅಪ್ಪನ ಮನೆಗೆ ಬಿಟ್ಕೊಳ್ಳೋಕ್ಕಾಗಿಲ್ಲ, ಮಗಳ ಬುದ್ಧಿಯಲ್ಲಿ ಬಿಟ್ಟೋಗೋಣ ಅಂತ ಇಂಥ ಪುಣ್ಯಾತ್ಮನ ಜೊತೆಲಿ ಯಜಮಾನರು ಬೇಕಲ್ವಾ, ಗ್ರಾಮಸ್ಥರು ಪಂಚಾಯತಸ್ಥರು ಅವರು ಜೊತೆಯಲ್ಲಿ ಕರ್ಕೊಂಡು ಆ ಮಗಳನ್ನು ಕರ್ಕೊಂಡು ಅವತ್ತು ದಿವಸದಲ್ಲಿ ಬಂದಿದ್ದಾನೆ. ಈ ರಜಗೆ ಹೇಳಿದ, ನಿಲ್ಲಿ, ಒಂದು ಸಾರಿ ಹೊಸದಾಗಿ ಹಾಕಿ ಹೋದಂತ ಹೆಣ್ಣನ್ನು ನಾನು ಮತ್ತೆ ಮನೆಯೊಳಗೆ ಕರ್ಕೊಳ್ಳೋಣ. ಇಲ್ಲಪ್ಪ, ನಿನ್ನ ಹೆಂಡತಿ ನಮ್ಮ ಮನೆಗೆ ಬಂದ ದಿವಸ ಶುಕ್ರವಾರವಾದ ದಶೆಯಿಂದ ಶುಕ್ರವಾರದ ದಿವಸ ಮಗಳನ್ನ ತಿಳಿಸ್ಕೊಡಬಾರದು ಅಂತ ಹೇಳಿ ನಾವು ಈ ದಿವಸ ಕರೆದುಕೊಂಡಿದ್ದೀವಿ. ಒಂದು ವೇಳೆ ನನ್ನ ಮಗಳೇನಾದ್ರು ತಪ್ಪು ಮಾಡಿದ್ರೆ ನೀನು ಹೊಟ್ಟೆಲ ಹಾಕೊಳ್ಳಪ್ಪ, ಮನ್ನಿಸಿ ಬಿಡು, ಹೆಂಡತಿಯ ಒಳಗಡೆ ಕರ್ಕೋ. ಊರು ಜನ ಎಲ್ಲ ನೋಡಿದ್ರೆ ಮರ್ಯಾದೆ ಹೋಗುತ್ತೆ, ಸಾಧ್ಯವಿಲ್ಲ. ವನಿತಂ ಪುಸ್ತಕಂ ದ್ರವ್ಯಂ ಪರಹಸ್ತೆ ನಾಸ್ತಿಕಂ. ಗಲಾಟೆ ಮಾಡಬಾರ್ದು. ವನಿತೆ ಅಂದ್ರೆ ಹೆಣ್ಣು. ಒಂದು ಸಾರಿ ಹೆಣ್ಣು ಹೊಸದಾಗಿ ಹಾಕಬಹುದು ಅಂದ್ರೆ ಅವಳು ಬೇರೆಯವರ ಕೈವಶವಾಗ್ತಾರೆ, ಮನಸ್ಸನ್ನು ಬೇರೆಯವರಿಗೆ ಕೊಟ್ಟಿರ್ತಾರೆ. ಅಂತಹ ಹೆಣ್ಣನ್ನು ಮತ್ತೆ ನಾವು ಕರ್ಕೊಂಡು ಮನೆಗಿಟ್ಟುಕೊಂಡ್ರೆ ಹುಟ್ಟುವ ಮಕ್ಕಳು ಪೋಲಿ ಪಕಾಲಿಗಳಾಗ್ಬಿಡ್ತಾರೆ, ಕುಲಹೀನರಾದ ಮಕ್ಕಳು ಹುಟ್ಟುಬಿಡ್ತಾರೆ. ವನಿತಂ ಪುಸ್ತಕಂ, ಪುಸ್ತಕ ಅಂದ್ರೆ ಆ ಪುಸ್ತಕ ಓದುವ ಅಭ್ಯಾಸ ಈಗೆಲ್ಲ ಬಹಳಷ್ಟು ಮುಗಿದೇ ಬಿಡ್ರೆ. ಈಗ ಏನಿದ್ರು ಎಲ್ಲ ಕೈ ಹಿಡ್ಕೊಂಡು ತಿಂತಾ ಇರೋದೆ, ಎಲ್ಲ ಮೊಬೈಲಲ್ಲೇ ಬಂದ್ಬಿಡುತ್ತದೆ. ಯಾವ ನಾಟಕ ಬೇಕೋ, ಯಾವ ಪಾಠ ಬೇಕೋ ಎಲ್ಲಾದ್ರಲ್ಲಿ ಸಿಗ್ತಾರಲ್ಲ, ಪುಸ್ತಕ ಬಿಟ್ಬಿಡಿ. ಈಗ ಎಕ್ಸಾಮ್ ಬರೆಯೋದು ಮೊಬೈಲ್ ಈಗ. ಪುಸ್ತಕ ಹೇಳ್ತದೆ, ಏ ಮನುಷ್ಯ, ತಲೆ ಬಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ಮುಂದೆ ತಲೆ ಎತ್ತುವಂತೆ ಮಾಡ್ತೀನಿ. ಮೊಬೈಲ್ ಹೇಳ್ತದೆ, ತಲೆ ಬಗ್ಗಿಸಿ ನನ್ನನ್ನು ನೋಡ್ತಾ ಇರೋ, ನಿನ್ನನ್ನು ತಲೆ ಬಗ್ಸೋಕೆ ಮಾಡ್ತೀನಿ. ಓದಿ ಪಠನ ಮಾಡಿದಂಥ ವ್ಯಕ್ತಿ ಯಾವತ್ತೂ ಹಾಳಾಗಿಲ್ಲ. ಅದಕ್ಕಾಗಿಯೇ ವನಿತಂ ಪುಸ್ತಕಂ ಅಂತಹ ಪುಸ್ತಕ ಕೇಳಿದ್ರೆ ನಾನು ಒಂದು ಸ್ವಲ್ಪ ಓದ್ಬಿಡ್ತೀನಿ. ಆ ಓದಿನ ಅನುಭವ ಅವ್ರಿಗಿಲ್ಲ. ಅದನ್ನು ತಗೊಂಡೋಗಿ ತೊಳ್ಕೊಂಡು ಕಿಜ್ಜುರು ಕಲ್ಲಾಗಿರ್ತಾನೆ. ನಾನು 4 ತಿಂಗಳಲ್ಲಿ ನಮ್ಮ ಪುಸ್ತಕ ಕೊಡಿದ್ರೆ 10 ಸಾಧಾರಣ ಆಗಿರ್ತದೆ. ಇಡೀ ಕೃಷ್ಣಪುರ ಕಾಣ್ತದೆ, ಜಿಲ್ಲೆ ಕರೆದು ಎದ್ದು. ವನಿತಂ ಪುಸ್ತಕಂ ದ್ರವ್ಯಂ, ಮನುಷ್ಯ ತಾನು ಕಷ್ಟಪಟ್ಟು ದುಡಿದಂತ ಹಣ ಬೇರೆಯವ್ರ ಕೈಗೆ ಹೋಗ್ಬಿಟ್ರೆ ಆ ಕಷ್ಟ ಅವನಿಗೆ ಗೊತ್ತಿಲ್ಲ, ದುಡ್ದಂಥವ್ನಿಗೆ ಮಾತ್ರ ಗೊತ್ತು. ಅದನ್ನು ಮತ್ತೆ ನಾವು ಇಳಿಸ್ಕೊಬೇಕಾದ್ರೆ ಏನೋ ಕಷ್ಟ ಕೊಟ್ಟಿದ್ದೀವಿ, ಏನೋ ನಿನ್ನ ಕಷ್ಟ ತಿಳ್ಕೊಂಡು ನಾನು ದುಡ್ಡು ಕೊಟ್ಬಿಡೋ, ಕೂತ್ಕೊಳ್ಳೋ, ನೀನೇ ದುಡ್ಡು ಕಟ್ಟಿದ್ರು ಬಂದ್ಬಿಡ ದೊಡ್ಡ ಗಣಪತಿಗೆ ಏನು 6 ತಿಂಗಳಾಗಲಿಲ್ಲ, ಏನು ದುಡ್ಡು ನಾನು ತಿಳ್ಕೊಂಡಿದ್ದೀನ ನಡೆಯೋ, ಏನೋ ಇನ್ನೊಂದು ವರ್ಷ ಅಲ್ಲ ಕಾಡು, ಇನ್ನೊಂದು 2 ತಿಂಗಳು ಬುಟ್ಟು ಕೇಳೋಣ ಅಂತ 2 ತಿಂಗಳು ಏನವ ಬೇಕಾಗಿತ್ತು ನಮ್ಮ ದುಡ್ಡು, ಏನೋ ಮಾಡ್ತೀಯ, ಏನಾಗಾರ ನಿನ್ನ ಹತ್ರ ಅವನು ಯಾವ ಕರ್ಕೊಬರ್ತೀನೋ ಕರ್ಕೊಂಡು ಕೊಟ್ಟು ತಪ್ಪಿಗೆ ಒಡದಾಡಬೇಕು. ಇನ್ನು ಆ ಸನ್ನಿವೇಶ ಬಂದ್ರೆ ಒಡದಾಟ ದುಡ್ಡು ಬರೋದು, ಬರ್ಬೋದು, ಅಡ್ಡೆ ಹೋಗ್ಬೋದು. ಕುಸ್ತಿ, ಒಡದಾಟ, ಕೋರ್ಟು, ಕಚೇರಿ, ಪೊಲೀಸ್ ಎಲ್ಲ ಬೇಕು. ವನಿತಂ ಪುಸ್ತಕಂ ದ್ರವ್ಯಂ, ಈ 3 ವಿಚಾರಗಳು ನಮ್ಮ ಕೈಯಿಂದ ಜಾರ್ಕೊಂಡು ಹೋದ್ರೆ ಮಹಾ ಕಷ್ಟಕ್ಕೆ ಬರ್ತದಪ್ಪ. ನಾನು ಹೆಂಡತಿನ ಹೊರಗಡೆ ಕರ್ಕೋಲ್ಲ, ಸುಮ್ಮನೆ ನಿಮ್ಮ ಹೊರಗಡೆ ಕರ್ಕೊಂಡು ನಿಮ್ಮ ಮನೆಗೆ ಹೊರಗೆ ಹೋಗಿ ಅಂತ ಆ ಜೊತೆಗೆ ಬಂದಿದ್ದ ಗ್ರಾಮಸ್ಥರು ಕೈ ಮುಗಿತಾರೆ. ನೋಡಪ್ಪ, ಇನ್ನು ಮುಂದೆ ಈ ರೀತಿ ಆಗುತ್ತೆ ನಾವು ನೋಡ್ಕೊತೀವಿ. ಇದೊಂದು ಸಾರಿ ನಮ್ಮ ಮಾತು ಬೆಲೆ ಕೊಟ್ಟು ನೀನು ಹೆಂಡತಿನ ಹೊರಗಡೆ ಕರ್ಕೊಂಡು ಹೋಗು. ಇನ್ನು ಕೋಪ ಬಂದ್ಬಿಟ್ಟು ಬಿಟ್ಟ ಹೆಣ್ಣಿನ ಕೂಡಿ ಬಾಳುವ ರಾಮನಾನಲ್ಲ, ಬಿಟ್ಟ ಹೆಣ್ಣಿನ ಕೂಡಿ ಬಾಳುವ ರಾಮನಾನಲ್ಲ, ಕೊಟ್ಟ ದಾನ ಮರಳಿ ಕೇಳುವ ಮೂರ್ಖನೋ
ಈ ಗೂಢಾಚಾರಿ ವಿಚಾರವನ್ನು ತಿಳಿದುಕೊಳ್ಳ ಗೋಡೆ ಪಕ್ಕದಲ್ಲೇ ನಿಂತಿದ್ದ. ರಾಮ, ಅಗ್ನಿಯಷ್ಟೇ ಪವಿತ್ರರಾದ ಸೀತೆಯನ್ನು ಯಜ್ಞೇಶ್ವರನು ಕೂಡ ಮುಟ್ಟಲಿಲ್ಲ. ದೇವಾದಿಗಳೆಲ್ಲರೂ ಅಂತರಿಕ್ಷದಲ್ಲಿ ನಿಂತು ಪುಷ್ಪವೃಷ್ಟಿಯನ್ನು ಮಾಡಿದರು. ಅಂತಹ ತಾಯಿಯ ಮೇಲೆ ಇಂತಹ ಮಾತು ಬಂದ್ಬಿಟ್ಟೆ. ರಾಮ ರಾಘವ ರಾಮ ರಾಮ ಕಣ್ಣಿನಲ್ಲಿ ಕಣ್ಣೀರನ್ನು ಸುರಿಸುತ್ತ ಆ ದೂತ ರಾಜಸಭೆಗೆ ಬಂದಂತನಾಗಿದ್ದಾನೆ. ಆ ದಿವಸ ವೈಭವದಲ್ಲಿ ರಾಮದೇವರು ಸಿಂಹಾಸನಾಧೀಶನಾಗಿ ಕೂತಿದ್ದಾರೆ. ಈ ಕಡೆ ವಿದ್ಯಾವಂತರು, ಈ ಕಡೆ ಕೀರ್ತನ ಕಲಾ ವಿಶಾರದರು, ಹಿರಿಯರು, ಜ್ಞಾನಿಗಳು, ಮಂತ್ರಿಗಳು, ಸೇನಾಪತಿಗಳು ಎಲ್ಲ ಕೂತಿದ್ದಾರೆ. ಗೂಢಾಚಾರ್ಯರು ನಮಸ್ಕಾರ ಮಾಡಿ ಜೈ ಶ್ರೀರಾಮ. ಜಗಪತಿ, ಇದೋ ನಮೋ ನಮಃ. ಏನು ಗೂಢಾಚಾರ್ಯ, ಈ ದಿವಸ ಹೋದಂತ ವರ್ತಮಾನವೇನು? ಸ್ವಾಮಿ, ಈ ದಿವಸ ಸಣ್ಣ ಸಣ್ಣ ಜನಾಂಗಗಳು ವಾಸ ಮಾಡ್ತಕ್ಕಂಥ ಕೇರಿಗೆ ಹೋಗಿದ್ದೆ. ಅಲ್ಲೊಂದು ರಜಕರ ಬೀದಿಗೆ ನಾ ಹೋದೆ. ಏಳಿಗೆ ರಾಮನಿಗೆ ಸಿಡಿಲು ಬರುವಂತಹ ಈ ರಾಜ್ಯಕ್ಕೆ ಅನಾಹುತವಾಗುತ್ತೋ, ಸೀತಾದೇವಿಗೆ ಈ ಪ್ರಪಂಚ ಇರುವವರೆಗೂ ಅಪವಾದ ಬಂದ್ಬಿಡ್ತು. ಏಳುವವರೆಗೆ ಉಪ್ಪು ತಿನ್ನ ಮೈಯೆಲ್ಲ ಬೈದಂತ ದೋಷಿ ನಾನಾಗಿದ್ದೀನಿ. ರಾಮ, ಯಾಕಪ್ಪ ಹೇಳು? ಸ್ವಾಮಿ, ಆ ರಜಕನ ಹೆಂಡತಿ ಮುನಿಸಿಕೊಂಡು ಗಂಡನ ಮನೆಯಿಂದ ತಂದೆ ಮನೆಗೆ ಹೊರಟೋಗಿದ್ರು. ಒಂದು ದಿವಸ ತಡವಾಗಿ ಆ ಮಗಳನ್ನ ತಂದೆಯಾಗತಕ್ಕಂಥ ಕರೆತಂದಿದ್ದ. ಒಳಗಡೆ ಕರೆದುಕೊಂಡಾಗ ಸಾಧ್ಯವಿಲ್ಲ ಅಂತ ಹಠಪಟ್ಟ. ನಿರ್ಬಂಧನಪಡಿಸಿದಾಗ ಆ ಪಾಪಿಯ ಬಾಯಿಂದ ಎಂತಹ ನಿಷ್ಠೂರವಾದ ಮಾತುಗಳು ಬಂದ್ಬಿಟ್ಟು. ರಾಮ, ಎಂತಹ ನಿಷ್ಠೂರವಾದ ಮಾತುಗಳು ಬಂದ್ಬಿಟ್ಟು. ಆ ದಿನಂತ ನಿಮ್ಮ ಸಂಸಾರಕ್ಕೆ ವಿಷವನ್ನು ಹಾಕುವಂತ ದುರಂತ ಬಂದ್ಬಿಡ್ತು. ರಾಮ, ಎಂತಹ ದುರಂತವಾದ ಸರಿಯೇ, ಅದೇನಂತ ಹೇಳು. ನಿರ್ಬಂಧನಪಡಿಸಿದಾಗ ಪಾಪಿಯ ಬಾಯಿಂದ ಮಾತು, ಬಿಟ್ಟ ಎಣ್ಣಿನ ಕೋಡಿ ಬಾಳುವ ರಾಮನಾನಲ್ಲ, ಕೊಟ್ಟದಾನ ಮರಳಿ ಕೇಳ ಮೂರ್ಖನು ಅಲ್ಲ. ಬಿಟ್ಟ ಹೆಣ್ಣು ಕಟ್ಟಿಕೊಂಡು ಹಾಳುವುದಕ್ಕೆ ನಾನೇನ ಕೆಟ್ಟ ದಶರಥ ಮಗ ರಾಮನಲ್ಲ ಅಂತ ಕೆಟ್ಟ ನುಡಿಯನ್ನು ಆಡಿಬಿಟ್ಟ ಸ್ವಾಮಿ, ಕೆಟ್ಟ ನುಡಿಯನ್ನು ಆಡಿಬಿಟ್ಟ ಮಹಾತಾಯಿಯೇ. ಸಭೆಯೆಲ್ಲವೂ ನಿಶಬ್ದವಾದ. ಎಂತಹ ಸಿಡಿಲು ಹೊಡೆದಂತಹ ಮಾತನ್ನು ಹೇಳಿದ್ದಾನೆ. ನಿಜ, ಎಷ್ಟೋ ದಿವಸಗಳ